ಕಾರ್ಖಾನೆ ನಿರ್ಮಾಣಕ್ಕಾಗಿ ಭೂಮಿಯನ್ನ ಕಳೆದುಕೊಂಡ ರೈತರು ಉದ್ಯೋಗ ನೀಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನೆ 38ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಖಾನೆ ನಿರ್ಮಾಣಕ್ಕಾಗಿ ಅಂದು ನಂಜನಗೂಡು ತಾಲೂಕಿನ ಮಲ್ಲುಪುರ, ಅಳಗಂಚಿಪುರ ರೈತರಿಂದ ಕೇವಲ 26,000 ರೂಪಾಯಿಗಳಿಗೆ ಭೂಮಿಯನ್ನ ಪಡೆದ ಕೆಐಎಡಿಬಿಯು ರೈತ ಕುಟುಂಬಕ್ಕೆ ಕಾಯಂ ಉದ್ಯೋಗ ನೀಡುವುದಾಗಿ ಹೇಳಿತ್ತು. ಆದರೆ ಇದುವರೆಗೂ ಯಾವುದೇ ಉದ್ಯೋಗವನ್ನ ನೀಡಿಲ್ಲ. ಪರಿಣಾಮ ರೊಚ್ಚಿಗೆದ್ದಂತಹ ರೈತರು ಕಳೆದ 38 ದಿನಗಳಿಂದಲೂ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಇಂದು ಪೊರಕೆ ಚಳವಳಿಯನ್ನ ನಡೆಸಿದ್ರು. ಕಾಯಂ ಉದ್ಯೋಗ ನೀಡುವವರೆಗೂ ನಮ್ಮ ಹೋರಾಟವನ್ನ ಕೈಬಿಡಲ್ಲ ಅಂತ ರೈತರು ಎಚ್ಚರಿಕೆ ನೀಡಿದ್ರು. ಇವತ್ತು 37 ದಿನ ಆದರೂ ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇವತ್ತು ಇಲ್ಲಿಗೆ ತಿರುಗಿ ನೋಡಿ ನಿಮ್ಮ ಗೋಳು ಏನು, ನಿಮ್ಮ ಕಷ್ಟ ಏನು ಅಂತ ಇವತ್ತು ಕೇಳ್ತಾ ಇಲ್ಲ. ಇವತ್ತು ಕೆಎಡಿಬಿ ರೈತರ ಭೂಮಿನ ವಶಪಡಿಸಿಕೊಂಡು ಕೈಗಾರಿಕೆ ಕಟ್ಟೋದಕ್ಕೆ ಇವತ್ತು ಭೂಮಿನ ಕೊಟ್ಟಿದ್ದಾರೆ ಬಳ್ಳಾರಿ ಶುಗರ್ಸ್ ಕಾರ್ಖಾನೆಗೆ. ಆದರೆ ಇವತ್ತು ಕಾನೂನು ಪ್ರಕಾರ ಅವ್ರಿಗೆ ಉದ್ಯೋಗ ಕೊಡಬೇಕು. ಇದುವರೆಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ.ಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಅವರು ಕೂಡ ಆದೇಶ ಮಾಡಿದ್ದಾರೆ. ಅವರ ಮಾತಿಗೂ ಕೂಡ ಇವರು ಕಿಮ್ಮತ್ ಕೊಡ್ತಾ ಇಲ್ಲ. ಯಾವುದೇ ಬೆಲೆ ಕೊಡದೇನೆ ನಾವು ಕೊಡಲ್ಲ ಅನ್ನೋ ಒಂದು ಬೇಜವಾಬ್ದಾರಿ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ ಬಳ್ಳಾರಿಯಮ್ಮನವರು. ಅದ್ರ ವಿರುದ್ಧ ಇವತ್ತು ಪೊರಕೆ ಚಳವಳಿಯಿಂದ ನಾವು ಮಾಡ್ತಾ ಇದೀವಿ. ಇವತ್ತು ರೈತರ ವಿರುದ್ಧ ಇವತ್ತು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಇವತ್ತು ಬಳ್ಳಾರಿಯವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೈತರ ಪರಿಸ್ಥಿತಿ ಕೇಳೋರು ಯಾರು? ಇವತ್ತು ಕೋರ್ಟ್ಗೆ ಹೋದ್ರೆ ಇವತ್ತು 1,000 ರೂಪಾಯಿ ಇವತ್ತು ಖರ್ಚು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅವ್ರ ಹತ್ರ ದುಡ್ಡಿದೆ, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಬೇಕಾದ್ರೆ ಹೋಗ್ತಾರೆ. ಆದ್ರೆ ರೈತರ ಹತ್ರ ಯಾವುದೇ ರೀತಿಯ ದುಡ್ಡಿಲ್ಲ. ಕೆಲಸ ಕೊಡಿ ಅಂತ ಕೇಳಿದ್ರೆ ಕೆಲಸ ಇಲ್ಲ, ಹೋಗಮ್ಮ ಯಾವ ಕೆಲಸ ಕೇಳ್ತಿದೆ, ಹೋಗಮ್ಮ ಕೊಡೋದಿಲ್ಲ ಅಂತ ಇವ್ರು ಬೆದರಿಸಿ ನಮ್ಗೆ ಎದುರಿಸಿ ಕಳಿಸ್ಬಿಟ್ರು. ಈ ರೀತಿಯಿಂದ ನಾವು ಕೊಡಗು ಕೊತ್ತಂಬ ಹತ್ತಿದ್ದೀವಿ ಸಹ. ನಮ್ಗೆ ಇನ್ನೂ ಸಾಧ್ಯವಿಲ್ಲ. ನಮ್ಮ ಮಕ್ಕಳೆಲ್ಲ ಜೀವ ಬಿಡೋ ಹೊತ್ತಾಗದ ನೀವು ಕೆಲಸ ನೀಡಬೇಕು, ಅಷ್ಟೊಂದು ಕೇಳ್ಕೋಬೇಕು ಹೊರತು ನಮ್ಗೆ ಏನಿಲ್ಲ. ನಮ್ಮೇನು ಅವ್ರು ಆಸೆ ಕೇಳಿಲ್ಲ, ಭೂಸ್ತಿ ಕೇಳಿಲ್ಲ. ನಮ್ಮ ಜಮೀನಲ್ಲಿ ನಾವು ದುಡ್ಕೊಂಡು ಹೋಗ್ತೀವಿ, ನಮ್ಮ ಜಮೀನ ನಮ್ಮ ಮಕ್ಕಳು ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ನಾವು ನಾಯಕ ಜನಗಳು ಅವ್ರಿಗೆ ಏಕ್ತಿ ಹಣ ಮರ್ಯಾದಿಲ್ವಾ? ನಮ್ಮ ನಾಯಕರು ಸನ ನಮ್ಮ ಸಿದ್ದರಾಮಯ್ಯಗೆ ಓಟ್ ಹಾಕಿ ಅಂದ್ರಲ್ಲ, ಬಂದು ಒಂಜಿನಿಯರ್ ಕೇಳಿದಾರ ನಮ್ಗ. ಸರ್ಗೂರ್ ಬಸವರಾಜು ಒಂಜಿನಿಯರ್ ಕೇಳಿದಾರ. ನಮ್ಮ ಡಿ ಜಯಕುಮಾರ್ ಹೇಳಿ ಅವ ಅಪ್ಪನ್ ಕೊಡ್ತಂಗ. ಯಾಕಂದ್ರೆ ಇದೆ ನಮ್ಮ ಅಳಗಂಚಲಿ ಗಣಪತಿ ಜಗದಲ್ಲಿ ಬಂದು ಎದೆ ಕೊಟ್ಟಿಂತ ಒಬ್ಬ MLA. ಇವತ್ತಿನಿಂದಲೇ ಯಾರು MLAಗಳು ಇಲ್ಲ, ಎಲ್ಲ ಅವ್ರವ್ರ ಕಂಪ್ಸ್ಗಳಿದ್ದಾರೆ. ಯಾಕಂದ್ರೆ ನಿಮ್ಗೆ ಬೇಕು, ನಿಮ್ಮ ಹೆಂಡತಿ ಮಕ್ಕಳು ಸಾಕ್ಬೇಕು, ನೀವು ಕಾಲು ತಿರ್ಗಾಡಬೇಕು ಅಂತಿದ್ದಾರೆ. ಇವತ್ತಿನಿಂದಲೇ ನಮ್ಮ ಪರಿಸ್ಥಿತಿ ಯಾರ? ನೀವು ನಾಯಕರಾಗಿರಿ. ಇವತ್ತು 24 ಗಂಟೆ ಮೂಲಕ ಕೋಟ ಸರ್ಗೂರ್ ಬಸವರಾಜು SD ಕೋಟ ಚಿಕ್ಕಮದನ್ ಮಗ ಅವ್ರು ಬಂದು ಎಲ್ಲ ಬಂದು ನಮ್ಮ ಕೇಳ್ಬಿಟ್ಟು ನಮ್ಮ ನಾಯಕರಿಗೆ ನಾಯಕರ ಜನ ಬಂದು ನೀವು ಕೇಳಿ ಇಲ್ದಿರ ಬುಟ್ಟಾಕೆ